ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಅನೇಕರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದವರು 3 ಜನ ಮನೆಯಲ್ಲಿದ್ದಾರೆ. ಇದೀಗ ಬಿಗ್ ಬಾಸ್ನಲ್ಲಿ ಮೊದಲಿನ ಥರ ಯಾರೂ ಇಲ್ಲ. ಆಟ ಮೇಲೆ ಕೆಳಗೆ ಆಗಿದೆ. ನಾವು ಗೆಲ್ತೀವಿ ಅಂತ ಬಂದವರು ಮನೆಯಿಂದ ಹೊರಗೆ ಬರೋ ಪರಿಸ್ಥಿತಿ ಬಂದಿದೆ. ಅಯ್ಯೋ ಇವ್ರ ಜನಕ್ಕೆ ಗೊತ್ತೇ ಇಲ್ಲ, ಇವ್ರು ಹೆಂಗೆ ಗೆಲ್ತಾರೆ, ಇವ್ರು ಸೋಲ್ತಾರೆ ಅಂತ ಅಂದ್ಕೊಂಡವ್ರು ಗೆಲ್ಲೋ ಪರಿಸ್ಥಿತಿಗೆ ಬಂದಿದೆ. ಇದು ಕೆಲವುದರ ನಡುವೆಯಲ್ಲಿ ಇನ್ನು ಕೆಲವರಿಗೆ ನಾವು ಒಳಗಡೆ ಹೆಂಗೆ ಕಾಣಿಸ್ತಾ ಇದ್ದೀವಿ, ಹೆಂಗೆ ಆಡ್ತಾ ಇದ್ದೀವಿ, ಹೊರಗಡೆಯವರು ನಮ್ಮ ಬಗ್ಗೆ ಯಾವ ಥರದ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗದಿರೋಷ್ಟು ನೆಗೆಟಿವಿಟಿ ಹಬ್ಬಿಬಿಟ್ಟಿದೆ. ಇದೀಗ ಬಿಗ್ ಬಾಸ್ ಸೀಸನ್ನಲ್ಲಿ ಇವತ್ತು ಇನ್ನೊಂದು ಎಲಿಮಿನೇಷನ್ ಆಗಲಿದೆ. ಹಾಗಿದ್ರೆ ಇವತ್ತು ಎಲಿಮಿನೇಟ್ ಆಗ್ತಾ ಇರೋರು ಯಾರು, ಮನೆಯಿಂದ ಹೊರಗೆ ಬರ್ತಾ ಇರೋರು ಯಾರು? ತುಂಬ ಸ್ಟ್ರಾಂಗ್ ಅಂತ ಅನಿಸಿಕೊಂಡಿದ್ದಂಥ ಸ್ಪರ್ಧಿನೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಂದಿದ್ದಾಗಿದೆ. ಇನ್ನು ಟೆಲಿಕಾಸ್ಟ್ ಆಗೋದೊಂದೇ ಬಾಕಿ ಇದೆ. ರಾತ್ರಿ ನೀವು ಟಿವಿ ನೋಡೋ ಕೂತ್ರಿ ಅಂತ ಅಂದ್ರೆ ಗೊತ್ತಾಗತ್ತೆ. ಆದರೆ ಟಿವಿ ನೋಡೋದಕ್ಕಿಂತ ಮುಂಚಿತವಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಮತ್ತು ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 12 ಹಿಟ್ ಆಗೋದು ಡೌಟು ಅಂತ ಅನೇಕರು ಭಾವಿಸಿದ್ರು. ಅದಕ್ಕೆ ಅಂತ ಚಾನೆಲ್ ಒಂದಷ್ಟು ಗಿಮಿಕ್ ಮಾಡಿದ್ದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರನೆ. ಸೊ ಹೋಗ್ತಾ 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 ಬಿಗ್ ಬಾಸ್ ಅನ್ನು ನೋಡಲ್ಲ ಅಂತ ನೋಡ್ತಾ ಇರೋರ ಸಂಖ್ಯೆ ಹೆಚ್ಚಾಗಿದೆ. ಇದೀಗ ವಾರ ಆದ್ರೆ ಸಾಕು ಯಾರು ಹೊರಗೆ ಬರ್ತಾರೆ ಅನ್ನೋ ಕಾಯೋ ಪರಿಸ್ಥಿತಿ ಬಂದಿದೆ. ಸಿಕ್ಕಾಪಟ್ಟೆ ಡ್ರಾಮಾ ಮಾಡೋ ಕೆಲವು ಡ್ರಾಮಾ ಕ್ವೀನ್ಗಳು ಮನೆ ಒಳಗಿದ್ದಾರೆ. ಇನ್ ಕೆಲವರಿಗೆ ಬಿಗ್ ಬಾಸ್ ಸಿಂಪತಿ ತೋರಿಸ್ತಾ ಇದ್ದಾರೆ. ತುಂಬಾ ಜನ ಆಲ್ರೆಡಿ ನೀವೇ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋ ಪರಿಸ್ಥಿತಿಲಿ ಇದ್ದೀರಾ. ಬಿಗ್ ಬಾಸ್ ಕೆಲವರಿಗೆ ಬೈಯೋದೇ ಇಲ್ಲ, ಇನ್ನು ಕೆಲವರಿಗೆ ಸಿಕ್ಕಾಪಟ್ಟೆ ಸುಮ್ಮನೆ ಬೈತಾರೆ ಅನ್ನುವಂಥ ಆಪಾದನೆ ಆರೋಪವೂ ಕೂಡ ಇದೆ. ತಪ್ಪು ಮಾಡೋರ ವಿರುದ್ಧ ಕಿಚ್ಚ ಸುದೀಪ್ ಧ್ವನಿನೇ ಎತ್ತಲ್ಲ. ಏನು ತಪ್ಪು ಮಾಡದೇ ಇದ್ದು ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಾಗೋರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಸುದೀಪ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದು ಕೂಡ ಇದೆ. ಇದೆಲ್ಲದರ ನಡುವೆ ಟಾಸ್ಕು, ಮನೆ ಒಳಗೆ ಏಕವಚನದ ಗಲಾಟೆ, ಹೋಗೆಲ್ಲೆ ಬಾರಲ್ಲು ಗಲಾಟೆ ಇದೆಲ್ಲವೂ ನಡೀತಾ ಇದೆ. ಇವತ್ತು ಕಿಚ್ಚನ ಪಂಚಾಯಿತಿಯ ನಂತರ ಬಿಗ್ ಬಾಸ್ ಮನೆಯಿಂದ ಲಗೇಜ್ ಅನ್ನ ತೆಗೆದುಕೊಂಡು ಒಬ್ರು ಹೊರಗಡೆ ಕಾಲ್ ಇಡ್ಲೇಬೇಕು. ಆ ಹೊರಗಡೆ ಕಾಲಿಡ್ತಿರೋ ವ್ಯಕ್ತಿ ಬಗ್ಗೆ ಎಲ್ರಿಗೂ ಅಯ್ಯೋ ಇವ್ರು ಬಿಗ್ ಬಾಸ್ ಮನೇಲಿ ಇರ್ತಾರೆ ಅಂತ ಕಾಣಿಸುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ, ಮುದ್ದಾಗಿದ್ದಾರೆ, ಈ ಬಾರಿ ಸೀಸನ್ ವಿನ್ ಆದ್ರೂ ಕೂಡ ಆಗ್ಬೋದು, ಒಳ್ಳೆ ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಅಂತ ಅನ್ಕೊಳ್ಳಲಾಗಿತ್ತು. ಅವ್ರು ಬಂದ ಮೊದಲ ವಾರದಲ್ಲಿ ಅದು ನೋಡಿದವರು ಹಾಗೆ ಅನ್ಕೊಂಡಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಹೋಗ್ತಾ 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 ಅವರ ಆಟದ ವರಸೆಯೇ ಬೇರೆ ಆಯ್ತು. ನೋಡೋದಕ್ಕೂ ಕೂಡ ಮಜಾ ಅನಿಸ್ಲಿಲ್ಲ, ತುಂಬಾ ಇರಿಟೇಷನ್ ಅನ್ಸೋಕ್ ಶುರುವಾಯ್ತು. ಅಯ್ಯೋ ಯಾಕಾದ್ರೂ ಇವ್ರು ಮಾತಾಡ್ತಾರೋ ಅನ್ಸೋಕೆ ಶುರುವಾಯ್ತು. ಅಂತ ವ್ಯಕ್ತಿಯನ್ನ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಲಾಗಿದೆ. ಇವತ್ತು ಸಂಜೆ ಟೆಲಿಕಾಸ್ಟ್ ಆದಾಗ ಆ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಆದ್ರೆ ಯೋಚನೆ ಮಾಡಬೇಡಿ, ಮೆಗಾ ಸುದ್ದಿ ಈಗಲೇ ಹೇಳ್ತಾ ಇದೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇರೋದು ಬೇರೆ ಇನ್ಯಾರೂ ಅಲ್ಲ, ಅದು ರಿಷಾ ಗೌಡ. ಹೌದು, ರಿಷಾ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋದಾಕೆ. ಬಿಗ್ ಬಾಸ್ ಮನೆಗೆ ಹೋದಾಗ ರಿಷನ ಬಗ್ಗೆ ಎಲ್ಲರೂ ಅನ್ಕೊಂಡಿದ್ದು ಪರವಾಗಿಲ್ಲ, ಹೊರಗಡೆ ಇದ್ದು ಎಲ್ಲವನ್ನ ತಿಳ್ಕೊಂಡೇ ಬಂದಿದ್ದಾರೆ. ಆಟ ಹೆಂಗೆ ಆಡಬೇಕು, ಯಾರ ಜೊತೆ ಇದ್ದು ಆಟ ಆಡಬೇಕು, ಆಟ ಆಡೋದ್ರಿಂದ ಆಗುವ ಲಾಭ ಏನು, ಇದೆಲ್ಲವನ್ನ ತಿಳ್ಕೊಂಡು ಬಂದಿದ್ದಾರೆ ಅಂತಾನೆ ಭಾವಿಸಲಾಗಿತ್ತು. ರಿಷಾ ಮಾಡಿದ್ದು ಕೂಡ ಹಾಗೆ. ಬರ್ತಿದ್ದಾಗೆ ಅಶ್ವಿನಿಗೆ ಕ್ಲಾಸ್ ತೆಗೆದುಕೊಂಡ್ರು, ಧ್ರುವಂತಿಗೆ ಕ್ಲಾಸ್ ತೆಗೆದುಕೊಂಡ್ರು, ಜಾಹ್ನವಿಗೆ ಕ್ಲಾಸ್ ತೆಗೆದುಕೊಂಡ್ರು. ಕಂಪ್ಲೀಟ್ ಆಗಿ ಅವ್ರಿಗೆ ಗೊತ್ತಿತ್ತು ಕೂಡ ಹೊರಗಡೆ ಇವರೆಲ್ಲ ಹೆಂಗ್ ಕಾಣಿಸ್ತಾ ಇದ್ದಾರೆ, ಹೆಂಗ್ ಪೋಟ್ರೆ ಆಗ್ತಾ ಇದ್ದಾರೆ ಅಂತ. ಅದಕ್ಕೆ ಬರ್ತಾ ಇದ್ದ ಹಾಗೇನೆ ಗಿಲ್ಲಿ ಸಹವಾಸ ಮಾಡಿದ್ರು. ಗಿಲ್ಲಿ ಹಿಂದೆ ಸುತ್ತಿದ್ರೆ ನಾನು ಸೇಫು ಅನ್ನೋದು ರಿಷಾಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ಗಿಲ್ಲಿ ಹಿಂದೆ ರಿಷಾ ಸುತ್ತೋಕು ಶುರು ಮಾಡಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಹೋಗ್ತಾ 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 ರಿಷಾ ತುಂಬಾ ಅಂದ್ರೆ ತುಂಬಾನೇ ವರ್ಸ್ಟ್ ಆದ್ರು. ಚಿಕ್ಕ ಪುಟ್ಟದಕ್ಕೂ ಕೂಗಾಡು, ಗಲಾಟೆ ಮಾಡು, ಕಿರ್ಚು, ಬೈಯು, ಅಳು, ಜಗಳಗಂಟಿ, ಇನ್ನೊಂದು ಮತ್ತೊಂದು ಅಂತ ಯಾವಾಗಲೂ ಕಿರಿಕ್ ತಕ್ಕೊಂಡೇ ಇರ್ತಿದ್ರು. ಬರ್ತಾ ಬರ್ತಾ ಆಟನೂ ಚೆನ್ನಾಗಿ ಆಡಲಿಲ್ಲ. ಫಿಸಿಕಲ್ ಟಾಸ್ಕ್ ಅಂತ ಕೊಟ್ಟಾಗಲೂ ರಿಷಾ ಅಂತ ಹೇಳಿಕೊಳ್ಳುವ ಮಟ್ಟಿಗೆ ಆಟ ಆಡಲಿಲ್ಲ. ಗುಂಪುಗಾರಿಕೆನೂ ಮಾಡಲಿಲ್ಲ, ಯಾರ ಜೊತೆಗೆ ನೆಟ್ಟಗೆ ಸೇರ್ಲೂ ಇಲ್ಲ, ಮಿಂಗಾಲೂ ಆಗಲಿಲ್ಲ. ಎಲ್ಲಿ ಆಟ ಆಡಬೇಕು ಅಲ್ಲಿ ಆಟ ಆಡಲಿಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲಿಲ್ಲ, ಎಲ್ಲಿ ಸೈಲೆಂಟಾಗಿರಬೇಕು ಅಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದ್ದೆ ಸ್ವಲ್ಪ ಜಾಸ್ತಿ. ಮೊದಲಿಗೆ ಇವರ ಗ್ಲಾಮರನ್ನು ನೋಡಿ, ಇವರ ಹಾಟ್ನೆಸ್ಸನ್ನು ನೋಡಿ ಬಿಗ್ ಬಾಸ್ ಮನೆಗೆ ಯಾರೋ ಹಾಟ್ ಆಗಿರೋ ಹುಡುಗಿ ಬಂದ್ಲು, ಹುಡುಗರೆಲ್ಲ ಇವಳಿಗೆ ಓಟ್ ಹಾಕೋದು ಫಿಕ್ಸು, ಇವಳನ್ನು ಉಳಿಸ್ಕೊಳ್ಳೋದು ಫಿಕ್ಸು, ಮತ್ತು ಇವಳು ಕರ್ನಾಟಕದ ಕ್ರಶ್
ಆಗಬಹುದು ಅಂತೆಲ್ಲ ಭಾವಿಸಲಾಗಿತ್ತು. ಆದರೆ ರಿಷಾ ಹೋಗ್ತಾ ಹೋಗ್ತಾ ಜಗಳಗಂಟಿ ಅವತಾರವನ್ನು ನೋಡಿದ್ರು. ಮಾತಾಯ್ತಿದ್ರೆ ಸಾಕು ಜಗಳ ಆಗೋದು, ಎಲ್ಲರ ಮೇಲೆ ಕಿರ್ಚೋದು, ಅದಲ್ದೆಲ್ಲ ಗಿಲ್ಲಿನ ಎದುರು ಹಾಕೊಂಡಿದ್ದು, ಇದೆಲ್ಲವೂ ಕೂಡ ರಿಷಾಗೆ ಮೈನಸ್ ಆಗ್ತಾ ಹೋಯಿತು. ಆಟ ಆಡುವಾಗ ಯಾರನ್ನು ನಮ್ಮೂರು ತಮ್ಮೂರು ಅಂತ ಮಾಡ್ಕೊಂಡ್ಲೇ ಇಲ್ಲ. ತಾನು ಆಡಿದ್ದೇ ಆಟ, ನಾನು ಇರೋದೇ ಹೀಗೆ, ನಾನು ಬದಲಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ತನ್ನನ್ನು ತಾನು ಸ್ವಲ್ಪನೂ ಟ್ಯೂನ್ ಮಾಡ್ಕೊಳ್ದೇ ಇದ್ದಿದ್ದು, ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಲ್ಲಿ ಬ್ಯಾಲೆನ್ಸ್ ಮಾಡದೇ ಇರೋದು, ಇದೆಲ್ಲವೂ ರಿಷಾಗೇನೆ ಸಮಸ್ಯೆ ಆಯಿತು. ಸೊ ಈ ಕಾರಣಕ್ಕಾಗಿ ಇದೀಗ ರಿಷಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಲಾಗಿದೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಎಲಿಮಿನೇಟ್ ಆಗಿದ್ದಾರೆ. ಇದು ತುಂಬಾ ಜನಕ್ಕೆ ಬೇಸರ ತರಿಸಿದ್ರು ಕೂಡ ಸತ್ಯ. ರಿಷಾ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಇರಬಹುದಿತ್ತೇನೋ, ಮೊದಲು ಹೋದಂಥ ಜೋಶ್ನಲ್ಲೇ, ಮೊದಲು ಹೋದಂಥ ಸ್ಟ್ರಾಟಜಿಯನ್ನೇ ಮುಂದುವರಿಸ್ಕೊಂಡು ಹೋಗಿದ್ರೆ ಬಿಗ್ ಬಾಸ್ನಲ್ಲಿ ಗೆಲ್ಲದೇ ಇದ್ರೂ ಕಡೆ ಪಕ್ಷ ಫೈನಲ್ ಹಂತದವರೆಗೂ ಇರಬಹುದಿತ್ತೇನೋ. ಆದರೆ ರಿಷಾ ಅನ್ಕೊಂಡು ಹೋಗಿದ್ದು ಯಾವುದೂ ಅಲ್ಲಾಗಿಲ್ಲ. ಇಲ್ಲಿಂದ ಹೋಗಿದ್ದೇ ಒಂದು ಜೋಶಲ್ಲಿ, ಅಲ್ಲಿ ಮಾಡಿದ್ದೇ ಇನ್ನೊಂದು. ಸೊ ಈ ಎಲ್ಲ ಎಡವಟ್ಟುಗಳಿಂದ ರಿಷನ್ ಕಂಡ್ರೆ ಜನಕ್ಕೂ ಕೂಡ ಇರಿಟೇಟ್ ಆಗೋಕ್ಕೆ ಶುರು ಆಯಿತು. ಯಪ್ಪ ಇವಳಿದ್ರೆ ಜಗಳ ಮಾಡ್ತಾಳೆ, ಟಿವಿ ನೋಡೋಕ್ಕೆ ಆಗಲ್ಲ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು, ಟಿವಿ ಆಫ್ ಮಾಡಬೇಕು, ಅದ್ರ ಬದಲು ಬಿಗ್ ಬಾಸ್ ನೋಡದೇ ಇರೋದೇ ವಾಸಿ ಅಂತೆಲ್ಲ ಹೇಳಿದ್ದು ಕೂಡ ಇದೆ. ಕೊನೆಗೂ ಆ ಕಾರಣಕ್ಕೆ ಯಾರು ಓಟ್ ಹಾಕ್ದಂಗೆ ಕಾಣಿಸ್ತಾ ಇಲ್ಲ. ಇದೀಗ ರಿಷಾ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಮನೆಗೆ ಬಂದಿದ್ದಾರೆ. ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ? ರಿಷಾ ಬಂದಿದ್ದು ಕರೆಕ್ಟಾ, ಬೇರೆ ಇನ್ಯಾರಾದ್ರೂ ಬರಬೇಕಿತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.